Season 3. ಸ್ವಾಗತ ಸುಸ್ವಾಗತ. प्रियाये नमः पद्महस्ताये नमः पद्माक्षे नमः पद्मसुंदर्ये नमः पद्मोद्भवाये नमः पद्ममुखे नमः पद्मनाभप्रियाकाकी ओम आभोष्टामयो भुवः स्थानवोर्जे दधातः महेरुणाय रक्षसे यो वश्यवनमोर्धः तस्य भावेदे अनः कलेरिव मातरः तस्माರಂಗವಾವೋ ಯಸ್ಯ ಕ್ಷಯಾಯ ಜನ್ಮದ. ನೋಡಿ, ಈಗ ಉಳಿದಿರುವಂತಹ ಆ ನೀರನ್ನ ಅಂದ್ರೆ ಕಲಶವನ್ನು ಎತ್ಕೊಳ್ಳಿ. ಈಗ ವಿದ್ಯಾರ್ಥಿಗಳ ಕಲಶವನ್ನು ಎತ್ಕೊಳ್ಳಿ. ಪಾದಗಳನ್ನ ಹಿಂಭಾಗದಿಂದ ಮುಂಭಾಗದವರೆಗೂ ಕೂಡ ಅಲ್ಲಿ ಆಗಿರುವಂತಹ ಏನೂ ಕೂಡ ಅಂದ್ರೆ ಅರಿಶಿಣ ಕುಂಕುಮ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು ಸ್ವಚ್ಛವಾಗಿರಬೇಕು. ಓಂ ಆಪೋ ಇಷ್ಟಾಮಯೋ ಭುವಃ ತಾನವೋಧೇನ ದಾದನಃ ಮಹೇರುಣಾಯ ಚಕ್ಷುಷೇ ಯೋ ಶುದ್ಧೋರ್ಗ ಸ್ನಾನಂ ಸಮರ್ಪಯಾಮಿ. ನೋಡಿ, ಈಗ ಇದನ್ನ ಇಟ್ಕೊಳ್ಳಿ ಕೆಳಗಡೆ. ನೋಡಿ, ವಿಭೂತಿ ಗಟ್ಟಿಯನ್ನು ಎತ್ಕೊಳ್ಳಿ. ಈಗ ನೋಡಿ, ಎಡಗೈಗೆ ಇಟ್ಕೊಳ್ಳಿ ವಿಭೂತಿಯನ್ನ. ನೋಡಿ, ಎಡಗೈಲಿ ಈಗ ಇಟ್ಕೊಳ್ಳಿ. ಎಡಗೈಲಿ ಇಟ್ಕೊಳ್ಳಿ ಹೀಗೆ. ನೋಡಿ, ಮೂರೂ ಬೆರಳಿನಿಂದಾಗಿ ಅಂದ್ರೆ ಭಸ್ಮವನ್ನು ಧಾರಣೆ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಮಾಡಬೇಕೆಂದೇಳಿ ಹೇಳಿದ್ದಾರೆ. ನೋಡಿ, ಮುಂಭಾಗದಿಂದ ಅಂತ್ಯಭಾಗದವರೆಗೂ ಕೂಡ ಎಲ್ಲೂ ಕೂಡ ಎಳೆ ಕಟ್ಟಾಗಬಾರದು. ಮೂರು ಬೆರಳನ್ನು ಹಚ್ಕೊಳ್ಳಿ. ಮತ್ತೆ ಈ ಬೆರಳಿಗೆ ಆಗಬಾರದು. ಓಂ ಮಾನಸ್ತೋಗೇತನ ಏಮಾನ ಆಯುಷಿಮಾನೋ ಘೋಷಮಾನೋ ಅಶ್ವೇಶ್ವರೇ ವಿಷಃ ವೀರಾನ್ಮಾನೋ ರುದ್ರವಾ ವಿದೋರ್ ಹವಿಷ್ಮಂತೋ ನಮಸಃ ವಿಧೇಮದೆ. ನೋಡಿ, ನಿಮ್ಮ ಬಲಭಾಗದಿಂದ 4 ಮೊದಲು ತಾಯಿಯ ಓಂ ಮಾನಸ್ತೋಗೇತನ ಆಯುಷ್ಮಾನೋ ಘೋಷಮಾನೋ ಅಶ್ವೇಶ್ವರೀ ವೀರಾನ್ಮಾನೋ ರುದ್ರವಾ ವಿದೋರ ವಿಷ್ಮಂತೋ ನಮಸಃ ವಿಧೇಮದೆ. ಗಂಧದ ಬಟ್ಲನ್ನು ಎತ್ಕೊಳ್ಳಿ. ನೋಡಿ, ಈ ಬೆರಳಿನಿಂದಾಗಿ ಮೇಲ್ಭಾಗ ಮತ್ತು ಮಧ್ಯೆ ಎಳೆಗೆ ಹಚ್ಚಬಾರ್ದು. ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ಗಂಧವನ್ನು ಹಚ್ಚಬೇಕು. ಗಂಧದ್ವಾರ ನಿತ್ಯಪುಷ್ಟ ಈಶ್ವರೇ ಗಂಧಮಿ. ನೋಡಿ, ಅರಿಶಿಣದ ಬಟ್ಲನ್ನು ಎತ್ಕೊಳ್ಳಿ. ಅರಿಶಿಣದ ಬಟ್ಲನ್ನ ನೋಡಿ, ಈಗ ಗಂಧ ಹಚ್ಚಿದಿರಲ್ಲ ಆ ಅಲ್ಲಿಗೆ ಹಚ್ಚಬೇಕು. ಹೇಳಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಜೋರಾಗಿ ಹೇಳಬೇಕು. ಹೃದಯಶ್ಚ ಪುಂಡರಿ ಕ್ಷಾಣಿ ಸಮುದ್ರಶ್ಚ ಗೃಹಾಣಿ ಮೇ ಶ್ರೇಹಿ ಮಹಾ ಹರಿದ್ರ ಚೂರ್ಣಂ ಸಮರ್ಪಯಾಮಿ. ವಿದ್ಮಹೇ ಸಾಧರೇಶಾಯ ಧೀಮಹಿ ತನ್ನೋ ಶ್ರೇಹಿ ಮಹಾ ಮಾತೃದೇವೋ ಪಿತೃದೇವೋ ಮಹಾಗುರುದೇವೋ ನಮಃ ಶ್ರೀ ಧದಿನಾಸ್ತವಯಾಮಿ. ನೋಡಿ, ಮೊಸರಿನಿಂದ ಶಿವದೇವರಿಗೆ ಅಭಿಷೇಕವನ್ನು ಮಾಡಿಸಿದರೆ ಕ್ಲೇಶಗಳು ದೂರವಾಗುತ್ತದೆ, ಕಷ್ಟಗಳು ದೂರವಾಗಿ ನೆಮ್ಮದಿಯಿಂದ ಇರುವಂತಹ ವಾತಾವರಣ ಪ್ರಾರಂಭವಾಗುತ್ತದೆ ಅಂತೇಳಿ ಶಾಸ್ತ್ರಕಾರರು ಹೇಳಿರುವಂತದ್ದು. ಪ್ರಾರ್ಥನೆ ಮಾಡಿಕೊಂಡು ತಂದೆ ಮತ್ತು ತಾಯಿಯ ಪಾದಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ನೋಡಿ, ಮೊಸರು ಬಟ್ಲನ್ನು ಹಿಡಿ ಕೆಳಗಡೆ. ನೋಡಿ, ನಿಮ್ಮ ಮುಂದೆ ಗಂಧ ಕಲಿಸಿದ್ದೀರಲ್ಲ, ಗಂಧದ ಬಟ್ಲನ್ನು ಎತ್ಕೊಳ್ಳಿ. ಗಂಧದ ಬಟ್ಲನ್ನು ಎತ್ಕೊಳ್ಳಿ. ನೋಡಿ, ಈ ಬೆರಳಿನಿಂದಾಗಿ ಪಾದಗಳಿಗೆ ಗಂಧವನ್ನು ಹಚ್ಚುವಂಥದ್ದು. ಮಧ್ಯಭಾಗಕ್ಕೆ ಗಂಧವನ್ನು ಹಚ್ಚಿ ಗಂಧದ್ವಾರ ಈಶ್ವರೇ ಗಂಧರ್ವಭೋ ಪುಷ್ಪಮಾಲಿಕಾಂ ಧಾರಯಾಮಿ. ಪುಷ್ಪಮಾಲಿಕಾ ದೇವತಾಭ್ಯಾದಪೂರ್ವಂತಂ ಆಯುಷ್ಯಂ ಕೃತ್ವಾ ಶ್ರೀ ಓಂ
ನೋಡಿ, 2 ಗಂಧದ ಕಡ್ಡಿಯನ್ನು ಹಚ್ಕೊಡಿ ಸಾಕು. ನೋಡಿ, 1 ದಳ ಹೂವು ಮತ್ತು ಅದಕ್ಕೆ ನೀರನ್ನು ಹಚ್ಕೊಡಿ. ಸ್ವಲ್ಪ ಅಕ್ಷತೆಯನ್ನ ಜೊತೆಗೆ ಸೇರಿಸಿ. ಹೀಗೆ ನೋಡಿ, ತಂದೆ ತಾಯಿ ನೇರವಾಗಿ ಕೂತ್ಕೊಳ್ಳಿ. ಮನೆ ದೇವರನ್ನ, ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆ ಸಂಸ್ಕಾರಗಳು ಸಿಗಲಿ, ಕೀರ್ತಿವಂತರಾಗಿ ಬಾಳಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಪಾದಗಳಿಗೆ ಗಂಧದ ಗಡ್ಡಿಯಿಂದ ಪೂಜೆ ಮಾಡ್ತಾ ಇರ್ಬೇಕು. ನೀವು ಸೇರಿಸಿ ಇಟ್ಕೊಳ್ಳಿ. ಹೀಗೆ ಇವ್ರೆ ಹೀಗೆ ಇಟ್ಕೊಳ್ಳಿ. ಓಂ ಧೋರ್ವರಿದಂ ದೋರ್ವೆಂ ವಯಂ ದೋರ್ವಾಮಹಾಮಿ ಆಯನೇ ದೇವರಾಯನೇ ಧೂರ್ವಾರೋಹಂತ ಪುಷ್ಪಿಣೀ ರಾಜ್ಯಮಂಡಲೇಕಾಣಿ ಸಮುದ್ರಶ್ಚ ಗ್ರಹ ಇಮೇ. ದಶಾಂಗಂ ಗುಗ್ಗುಲಂ ದೋಮಂ